ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇದು ಒಂದು ಏನು ಅಂದರೆ, ನೀವು ಜಾತಕ ತೋರಿಸೋದಕ್ಕೆ ನೀವು ತೊಗೊಂಡೋಗಿದ್ದೀರಾ, ಅವರು ಜಾತಕ ತೋರಿಸ್ತಾರೆ. ಅವ್ರ ಜಾತಕದಲ್ಲೂ ಚೆನ್ನಾಗಿ ಬಂದಿದೆ, ನಿಮ್ಮ ಜಾತಕದಲ್ಲೂ ಚೆನ್ನಾಗಿ ಬಂದಿದೆ. ಇನ್ನು ಮುಂದಕ್ಕೇನು ನೋಡೋಣ, ಹುಡುಗಿ ನೋಡ್ಕೊಂಬರೋದಕ್ಕೆ ಪ್ರಯತ್ನ ಪಡೋದಲ್ವಾ. ಹಾಗಾಗಿ ನೀವು ಫೋನ್ ಮಾಡಿರಿ, ಫೋನ್ ನಂಬರ್ ಎಲ್ಲ ಇರುತ್ತಲ್ವ, ಫೋನ್ ಮಾಡಿ ನಾವು ಹುಡುಗಿನ ನೋಡೋಕ್ಕೆ ಬರಬೇಕು ಅಂತ ಇದ್ದೀವಿ, ಯಾವತ್ತು ಬರೋಣ ಅಂತ ಕೇಳಿರಿ. ಅವ್ರ ಅನುಕೂಲನೂ ಕೇಳಬೇಕು, ಅವರು ನಿಮ್ಮ ಅನುಕೂಲನೂ ಕೇಳಬೇಕಲ್ವ. ನೀವು ಯಾವತ್ತು ಬರ್ತಾಯಿದ್ದೀರಾ ನೀವು ಹೆಣ್ಣು ನೋಡೋದಕ್ಕೆ ಅಂತ ಅವರು ಕೇಳಬೇಕು. ಆವಾಗ ನೀವು ಹುಡುಗನ್ನ ಕರ್ಕೊಂಡು ತಂದೆ ತಾಯಿ ಇನ್ನೊಬ್ಬರ ಜೊತೆಯಲ್ಲಿ 3 ಜನ ಹೋಗಬಾರ್ದು, ಇನ್ನೊಬ್ರು ಯಾರನ್ನ ಕರ್ಕೊಂಡು ಹೋಗಬೇಕು. ನೀವು ಹುಡುಗಿನ ಕರ್ಕೊಂಡು ಹುಡುಗಿನ ನೋಡೋಕ್ಕೆ ಹೋಗ್ಬೇಕಾದ್ರೆ ಹುಡುಗಿ ಮನೆಗೆ ಹಾಗೆ ಹೋಗಬಾರ್ದು, ಒಂದು ಹಣ್ಣು ಹೂವು ತಗೊಂಡು ಹೋಗಬೇಕು. ಅದಕ್ಕೆ ಮುಂಚೆ ನೀವು ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ದೇವ್ರನ್ನ ಬೇಡಿಕೊಂಡು ದೇವ್ರ ದೀಪ ಹಚ್ಚಿ, ಈ ಥರ ಹುಡುಗಿನ ನೋಡೋಕ್ಕೆ ಹೋಗ್ತಾಯಿದ್ದೀವಿ, ನಮಗೆಲ್ಲದರಲ್ಲೂ ಅನುಕೂಲವಾಗಲಿ, ಎಲ್ಲದರಲ್ಲೂ ಸರಾಗವಾಗಿ ಮುಂದಕ್ಕೆ ನಡೆಯೋ ಹಾಗೆ ಮಾಡು ಅಂತ ಮನೆ ದೇವ್ರನ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಉಂಡೆ ಏನೇನ ಇದ್ದರೆ ಉಂಡೆಗೆ ಕಾಸು ಹಾಕ್ಬಿಟ್ಟು, ಇಲ್ಲ ಉಂಡೆಗೆ ಇಲ್ಲ ಅಂದರೆ ಒಂದು ಹರಕೆ ಕಟ್ಟಿಕ್ಬಿಟ್ಟು, ನಮಗೆಲ್ಲ ಅನುಕೂಲ, ಜಾತಕ ಎಲ್ಲ ಚೆನ್ನಾಗಿ ಬಂದಿದೆ, ಹುಡುಗಿ ನೋಡೋಕ್ಕೆ ಹೋಗ್ತಾಯಿದ್ದೀವಿ, ನಮಗಿದು ಸಂಬಂಧ ಸರಿ ಬರುತ್ತೆ ಅನ್ನಂಗಿದ್ರೆ ಮುಂದಕ್ಕೆಲ್ಲ ನೀನೇ ದಾರಿ ತೋರಿಸಪ್ಪ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹರಕೆ ಕಟ್ಟಿಕ್ಬಿಟ್ಟು ದೇವ್ರ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ ನೀವು ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಮುಂದಾಗೋಕ್ಕೆ ರೆಡಿ ಆಗ್ಬೋದು. 3 ಜನ ಹೋಗಬಾರ್ದು, 4 ಜನ ಅಥವಾ 3 ಜನದ ಮೇಲ್ಪಟ್ಟು ನೀವು ಯಾರು ಬೇಕಾದ್ರೂ ಹೋಗ್ಬೋದು. ಹೋಗೋಕ್ಕೆ ಮುಂಚೆ ನೀವು ಅಲ್ಲಿ ಏನೇನು ಮಾತಾಡ್ತೀರಾ, ಏನು ಹುಡುಗಿ ಹತ್ರ ಏನು ಕೇಳ್ತೀರಾ, ಹುಡುಗಿ ಮನೆಯವ್ರ ಹತ್ರ ಏನು ಕೇಳ್ತೀರಾ, ಅದನ್ನು ನೀವು ಗಮನದಲ್ಲಿಟ್ಕೋಬೇಕು. ಹುಡುಗಿ ನೋಡೋದಕ್ಕೆ ಚೆನ್ನಾಗಿದ್ದಾಳೆ, ಆಯಿತು. ಹುಡುಗಿ ಏನು ಓದಿದ್ದಾಳೆ, ಇಷ್ಟು ಓದಿದ್ದಾಳೆ. ಹುಡುಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳ, ಎಲ್ಲಿ ಕೆಲಸ ಮಾಡ್ತಾಳೆ, ಟೈಮು ಎಷ್ಟು ಟೈಮಿಂದ ಎಷ್ಟು ಟೈಮ್ ಕೆಲಸ. ಕೆಲವರು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಮಧ್ಯಾಹ್ನದ ಹೋಗಿ ರಾತ್ರಿಗೆ ಬರೋರು ಇರ್ತಾರೆ, ಡ್ಯೂಟಿಗಳ ಮೇಲೆ ಅದು ಕೆಲಸ ಅದೆಲ್ಲನೂ. ಅಂಥವೆಲ್ಲನೂ ನೀವು ವಿಚಾರಿಸ್ಕೋಬೇಕಾಗುತ್ತೆ. ಅದು ಒಂದು ಮುಖ್ಯವಾದ ಘಟ್ಟ ಅದು. ಏಕೆಂದರೆ ಅದು ಮುಂದಕ್ಕೆ ಅದು ತೊಂದರೆ ಆಗಬಾರ್ದಲ್ವ, ಅದಕ್ಕೋಸ್ಕರ ನಾನು ಹೇಳಿದ್ದು ಅದನ್ನು. ಎಲ್ಲ ನೀವು ರೆಡಿಯಾಗಿ ಹುಡುಗನ ಮನೆಗೆ ಹೋಗ್ಬೇಕಾದ್ರೆ ಇದೆಲ್ಲ ರೆಡಿ ಮಾಡಿಕೊಂಡು ನೀವು ಹೊರಡಬೇಕು. ನೀವು ಮನೆಯಿಂದ ಆಚೆಗೆ ಹೊರಡಬೇಕಾದ್ರೂ ರಾಹುಗಾಲ, ಯಮಗಂಡ ಕಾಲ, ಗುಳಿಕ ಕಾಲ ನೋಡಿಕೊಂಡು ನೀವು ಮನೆಯಿಂದ ಟೈಮು ಅಡ್ಜಸ್ಟ್ ಮಾಡ್ಕೊಂಡು ನೀವು ಹೋಗಬೇಕು. ಇದು ಒಂದು ಟೈಮು ಅಂದರೆ ಅದೊಂದು ಟೈಮ್ ಇರುತ್ತೆ ಅಲ್ವಾ, ಕ್ಯಾಲೆಂಡ್ರ್ನಲ್ಲೇ ಈ ಟೈಮ್ಗಳು ಸರಿಯಾಗಿರಲ್ಲ ಅಂತ ಕೊಟ್ಟಮೇಲೆ ನಾವು ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ, ಶುಭ ಸಮಾಚಾರಕ್ಕೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ನೋಡೋದು ಉತ್ತಮ ಅಲ್ವ ಇದೆಲ್ಲನೂ. ಅದಕ್ಕೋಸ್ಕರ ಇದನ್ನೆಲ್ಲ ನೋಡಬೇಕಾದ್ರೆ ಅದನ್ನು ಟೈಮ್ ನೋಡಿಕೊಂಡು ಅದೆಲ್ಲ ನೋಡಿಕೊಂಡು ಹೊರಡಬೇಕು. ಹೊರಡೋವಾಗ ನೀವು ಆಚೆಗೆ ಹೊರಡುವಾಗ ನಿಮಗೆ ಎದುರಿಗೆ ಏನು ಬರುತ್ತೆ, ಒಂದು ಶುಭ ಪಾಸಿಟಿವ್ ಬರಬೇಕು ನಮಗೆ. ಒಂದು ತುಂಬಿದ ಬಿಂದಿಗೆ ಆಗ್ಬೋದು, ತುಂಬಿದ ಗರ್ಭಿಣಿ ಆಗ್ಬೋದು, ಮುತ್ತೈದೆ ಆಗ್ಬೋದು, ಹೂವು ಹಣ್ಣು ಇರ್ಬೋದು, ವಿಳೆದೆಲೆ ಇರ್ಬೋದು, ಒಂದು ತುಂಬಿದ ಕಸ ತುಂಬಿದ ಗಾಡಿ ಇರ್ಬೋದು. ಈ ಥರ ಒಂದು ಯಾವುದಾದ ಒಂದು ನೆಗೆಟಿವ್ ಬರ್ದಲೇ ಇರೋ ಥರ ನೀವು ಎದುರಿಗೆ ನೋಡಿಕೊಂಡು ಪಾಸಿಟಿವ್ ನೋಡಿಕೊಂಡು ನೀವು ಹೆಣ್ಣು ನೋಡೋದಕ್ಕೆ ಹೋಗೋದು ಉತ್ತಮ. ನೀವಲ್ಲಿ ಹೋದ್ಮೇಲೂ ಅಷ್ಟೇ, ಹೋದ್ಮೇಲೆ ಅವರು ಮನೆಯವರೆಲ್ಲ ಕಾಯ್ಕೊಂಡಿರ್ತಾರೆ. ಗಂಡನವ್ರು ಬರ್ತಾರೆ ಅಂದರೆ ಅವರು ಮನೆಯೆಲ್ಲ ಕಾಯ್ಕೊಂಡಿರ್ತಾರೆ. ಅವರು ಮನೆಗೆ ಹೋಗುವಾಗ ಗಂಡನವ್ರು ಬರ್ತಾರೆ ಅಂದರೆ ಅವರು ಕೂಡ ಮನೆಯೆಲ್ಲ ಶುದ್ಧಿ ಮಾಡಿರ್ತಾರೆ, ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಏಕೆಂದರೆ ಹುಡುಗಿಗೆ ಅವ್ರು ಏನನ್ನ ಇಷ್ಟ ಆಯಿತು ಅಂದರೆ ಒಂದು ಮನೇನ ನೋಡ್ಬೋದಾ ನಿಮ್ಮ ಮನೇನ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆವಾಗ ಮನೆ ನೋಡಿಸ್ತೀವಿ ಬನ್ನಿರಿ ಅಂತ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಮನೆ ಚಿಕ್ಕದೇ ಆಗಲಿ ದೊಡ್ಡದಾಗಲಿ ಯಾವುದೇ ಆಗೋಗಲಿ ಮನೆ ನೋಡಿಸ್ತೀವಿ ಬನ್ನಿ ಅಂತ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಹೆಣ್ಣೋರು ಮನೇನ ಚೆನ್ನಾಗಿ ಕ್ಲೀನಾಗಿ ಶುದ್ಧವಾಗಿ ಇಟ್ಕೊಂಡಿರಬೇಕು. ಅರೇಂಜ್ಮೆಂಟ್ ಎಲ್ಲ ಏರಿಬೇರಿ ಎಲ್ಲ ಇಟ್ಟಿರಬಾರ್ದು. ಸ್ವಲ್ಪ ನಾಜೂಕಾಗಿ ಸ್ವಲ್ಪ ಮನೆ ಕ್ಲೀನಾಗಿ ಇರೋದ್ರೊಳಗೆ ಹೊಸ್ದೇನು ತಂದು ಮಾಡಿ ಅಂತಲ್ಲ, ನೀವು ಯಾವ ರೀತಿ ನಿಮ್ಮ ಮನೆ ಐತೆ ಅದನ್ನೇ ಸ್ವಲ್ಪ ಅರೇಂಜ್ಮೆಂಟ್ ಚೆನ್ನಾಗಿ ಸ್ವಲ್ಪ ಮಾಡಿಕೊಂಡಿದ್ರೆ ಆಯಿತು. ಹುಡುಗನ ಮನೆಯವ್ರು ಬರ್ತಾರೆ, ಹುಡುಗನ ಮನೆಯವ್ರು ಬಂದರೆ ಒಳಗೆ ಬರ್ತಾರೆ, ಕೂತ್ಕೊಳ್ತಾರೆ. ಹುಡುಗಿ ಕಡೆಯವರು ಎಲ್ಲ ರೆಡಿಯಾಗಿರ್ತಾರೆ, ಹುಡುಗಿಗೆಲ್ಲ ಡ್ರೆಸ್ ಮಾಡಿರ್ತಾರೆ, ಎಲ್ಲ ಹುಡುಗಿನೂ ರೆಡಿಯಾಗಿರ್ತಾಳೆ. ಇನ್ನೊಂದು ವಿಚಾರ ಇಲ್ಲೇನು ಅಂದರೆ, ಹೆಣ್ಣು ನೋಡೋಕ್ಕೆ ಬರ್ತಾವ್ರೆ ಅಂದರೆ ಹುಡುಗಿ ತಲೆ ಬಿಟ್ಕೊಂಡಿರಬಾರ್ದು.
ತಲೆ ಫ್ಯಾಷನ್ ಅಂತ ಗೊತ್ತು ನಮಗೆ, ಫ್ಯಾಷನ್ ಅಂತ. ಆದರೆ ತಲೆ ಎಲ್ಲ ಬಿರವಿಕೊಂಡು ಹೆಣ್ಣಿನ ನೋಡಿ ಶಾಸ್ತ್ರ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ಹೇಳೋದು, ಒಂದು ರಬ್ಬರ್ ಬ್ಯಾಂಡ್ ಆದರೂ ಹಾಕ್ಕೋಬೋದು, ಇಲ್ಲ ಒಂದು ಪೋಲಿಟೈನ್ ಥರ ಕಟ್ಕೋಬೋದು. ಇದು ಒಂದು ಮುಖ್ಯವಾದ ವಿಚಾರ. ಇದು ಹೆಣ್ಣಿಗೆ ಈ ಥರ ಹೆಣ್ಣು ರೆಡಿಯಾಗಿರಬೇಕು. ಗಂಡವರೆಲ್ಲ ಬಂದಮೇಲೆ ಅವ್ರು ಕೂತ್ಕೊಳ್ತಾರೆ, ಎಲ್ಲ ಸರ್ವೈತಾ ಅಂತ. ದೊಡ್ಡವ್ರು ಇರ್ತಾರೆ ಮನೆಯಲ್ಲಿ, ಅಜ್ಜ ಅಜ್ಜಿ ತಾತ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಯಾರೋ ಮನೆಯಲ್ಲಿ ಇರ್ತಾರಲ್ಲ, ಅಕ್ಕಪಕ್ಕದವರು ಸಂಬಂಧಿಕರು ಎಲ್ಲ, ಅವರೆಲ್ಲ ಅಂಥವ್ರನ್ನ ಕರೆದು ಕುಂಡ್ರಿಸ್ಕೊಂಡು ಮಾತುಕತೆಗೆ ಸ್ವಲ್ಪ ವಿಚಾರ ಮಾಡೋದಕ್ಕೆ ಕುಂಡ್ರಿಸ್ಕೋಬೇಕು. ವಿಚಾರಗಳನ್ನ ಎಳೆದು 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 ವಿಚಾರಿಸ್ಕೋಬೇಕು. ಅವರು ಬಾಯಿ ಬಿಟ್ಟು ಹೇಳ್ತಾರೆ ಅಂತ ನಾವು ಇರಬಾರ್ದು, ನಾವು ಹೇಳ್ತೀವಿ ಅಂತ ಅವರು ಕಾಯಬಾರ್ದು. ಅವರೂ ಏನು ಪ್ರಶ್ನೆ ಕೇಳ್ತಾರೆ, ನೀವೂ ಕೇಳಿ ತಿಳ್ಕೊಬೋದು. ಇವಾಗ ಕೇಳಿ ತಿಳ್ಕೊಂಡಲ್ಲೇ ಇದ್ದರೆ ಇನ್ಯಾವಾಗ ಕೇಳಿ ತಿಳ್ಕೊಳ್ಳೋದಕ್ಕಾಗುತ್ತಲ್ವ? ಆಮೇಲೆಲ್ಲ ಹೇಳೋಕ್ಕಾಗೋದಿಲ್ವಲ್ಲ. ಅದಕ್ಕೋಸ್ಕರ ಹೆಣ್ಣು ನೋಡೋಕ್ಕೆ ಬಂದಾಗಲೇ ಎಲ್ಲ ಸಮಾಚಾರನ ನಾವು ತಿಳ್ಕೊಂಡು ಇದು ಮಾಡ್ಕೋಬೇಕು. ಹುಡುಗಿ ಕರೆಸ್ರಿ ಅಂತ ಹೇಳ್ತಾರೆ, ಹುಡುಗಿ ಕರೆಸ್ಬೇಕು. ಅವಾಗ ಹುಡುಗಿ ಕಾಫಿನೋ ಟೀನೋ ಜ್ಯೂಸೋ ಏನೋ ಒಂದು ತೊಗೊಂಡು ಬಂದು ಎಲ್ಲರಿಗೂ ಕೊಟ್ಟು ಆಮೇಲೆ ದೊಡ್ಡವ್ರಿಗೆ ನಮಸ್ಕಾರ ಮಾಡಿ ಕೂತ್ಕೊತಾಳೆ. ಕುಂಡ್ರಿಸ್ಬೇಕು. ಅವಾಗ ಅವರು ನೋಡಬೇಕಲ್ವ, ಅವ್ರನ್ನು ತಂದೆ ತಾಯಿ ಹುಡುಗ ಎಲ್ಲ ನೋಡಬೇಕಲ್ವ ಬಂದಿರೋರು ಎಲ್ಲರೂ. ಅದರಿಂದ ಕುಂಡ್ರಿಸಿ ಅಲ್ಲೇ ಕುಂಡ್ರಿಸ್ಬೇಕು. ಆವಾಗ ಮಾತಾಡಿಸ್ಬೇಕು. ಹುಡುಗಿನೂ ಮಾತಾಡಿಸ್ಬೋದು, ಹುಡುಗನ್ನೂ ಮಾತಾಡಿಸ್ಬೋದು. ಆವಾಗ ಹುಡುಗಿನ ನೋಡ್ತಾರೆ ಅವರೆಲ್ಲ ಚೆನ್ನಾಗಿ ಇದು ಮಾಡಿ. ಏನಾನ ಡೌಟ್ ಇದ್ದರೆ ಹುಡುಗಿನ ಕೇಳ್ತಾರೆ. ಮಧ್ಯದಲ್ಲಿ ಬಾಯಿ ಹಾಕ್ಕೋಗ್ಬಾರ್ದು. ಹುಡುಗಿನ ಕೇಳ್ತಾ ಇದ್ದರೆ ಹುಡುಗಿನೇ ಆನ್ಸರ್ ಕೊಡಬೇಕು, ತಂದೆ ತಾಯಿನ ಕೇಳ್ತಾ ಇದ್ದರೆ ತಂದೆ ತಾಯಿನೇ ಆನ್ಸರ್ ಕೊಡಬೇಕು. ಇದೊಂದು ಗಮನದಲ್ಲಿ ಇಟ್ಕೋಬೇಕು. ಹುಡುಗಿನೂ ಧೈರ್ಯ ತಗೊಂಡು ಎಲ್ಲ ಮಾತಾಡೋದು ಕಲ್ತ್ಕೋಬೇಕಲ್ವ, ಒಂದೊಂದೇ ಕಲ್ತ್ಕೋಬೇಕಲ್ವ. ಹುಡುಗನೂ ಅಷ್ಟೇ, ಹುಡುಗನಿಗೇನನ್ನ ಪ್ರಶ್ನೆ ಕೇಳಿದ್ರೆ ಹುಡುಗನೇ ಕೊಡಬೇಕು ಉತ್ತರನ. ಹುಡುಗನ ತಂದೆ ತಾಯಿನ ಕೇಳಿದ್ರೆ ಅವ್ರ ತಂದೆ ತಾಯಿನೇ ಕೊಡಬೇಕಾಗುತ್ತೆ ಉತ್ತರನ. ಸಮಾಧಾನವಾಗಿ ಕೂತ್ಕೊಂಡು ಎಲ್ಲ ಮಾತು ಎಲ್ಲ ಆಡ್ಬೋದು. ಹುಡುಗಿ ಇಷ್ಟ ಆಯಿತು ಅಂದರೆ, ಹುಡುಗ ಇಷ್ಟ ಆಯಿತು ಅಂದರೆ, ಹುಡುಗಿನ ಮಾತಾಡೋದಕ್ಕೆ ಸ್ವಲ್ಪ ಒಂದು 5 ನಿಮಿಷ ಕಳಿಸ್ರಿ, ಮಾತಾಡ್ಕೊಂಬರಲಿ. ನಿಮ್ಮ ಮನೆಯಲ್ಲೇ ಒಂದು ರೂಮಲ್ಲೋ ಅಥವಾ ಆಚೆಗಡೆನೋ ಅಥವಾ ಮೇಲ್ಗಡೆನೋ, ಆಚೆ ಎಲ್ಲ ಬೇಡ, ಮೇಲ್ಗಡೆನೋ ಅಥವಾ ರೂಮ್ನಲ್ಲೋ ಎಲ್ಲಾದರೂ ಒಂದು ಕಡೆ ಕಳಿಸ್ರಿ. ಹೋಗಿ ಹುಡುಗಿ ಮಾತಾಡಲಿ. ಅವ್ರಿಗಿಷ್ಟ ಆಯಿತು, ಒಪ್ಪಿಗೆ ಆಯಿತು ಅಂತಂದರೆ ಅವರು ಏನು ಬೇಕೋ ಅವರು ಪರ್ಸನಲ್ ವಿಷಯಗಳು ಇರ್ತಾವಲ್ವ, ಅವೇನಾರ ಇದ್ದರೆ ವಿಷಯಗಳಿದ್ದರೆ ಮಾತಾಡ್ಕೋಬೋದು. ಈ ಹುಡುಗಿನೂ ಒಪ್ಪಿ ಹುಡುಗನೂ ಒಪ್ಪಿದ್ರೆ ಅದು ಹುಡುಗಿ ಮಾತಾಡ್ಕೊಂಡು ಬರ್ತಾರೆ. ಹುಡುಗನ ಕೇಳ್ಬೋದು, ಹುಡುಗಿನೂ ಕೇಳ್ಬೋದು. ಹುಡುಗ ಒಪ್ಪಿಗೆನಾ ಹುಡುಗಿ ಒಪ್ಪಿಗೆನಾ, ತಂದೆ ತಾಯಿನೂ ಅಷ್ಟೇ ಕೇಳ್ಬೋದು. ತಂದೆ ತಾಯಿಗೆ ಇಷ್ಟನಾ, ಯಾಕೆಂದರೆ ಆ ತಂದೆ ತಾಯಿನೂ ಕೇಳ್ಬೋದು. ಯಾಕೆಂದರೆ ಇವಾಗ ಮದುವೆ ಆದಮೇಲೆ ನನ್ನ ಕೇಳ್ದೆ ನೀನು ಅಂತ ಕೇಳ್ತಾರೆ. ಹುಡುಗನ್ನು ಅಪ್ಪ ಅಮ್ಮನ್ನೇ ಆಗಲಿ, ಹುಡುಗನ್ನೇ ಆಗಲಿ ಹುಡುಗಿನೇ ಆಗಲಿ, ನನ್ನನ್ನು ಕೇಳ್ದೆ ನೀವು, ನಿಮ್ಗೆ ಒಪ್ಪಿಗೆನಾ ಅಂತ ಕೇಳಿದ್ರಾ ಅಂತ ಒಂದು ಮಾತು ಬರುತ್ತೆ. ಅದರಿಂದ ಎಲ್ಲರನ್ನೂ ಮನೆಯಲ್ಲಿ ದೊಡ್ಡವರು ವಿಚಾರವಂತರು, ಮನೆಗೆ ಶ್ರೇಷ್ಠ ಅವರು ಅಂತ ಕುಂಡ್ರಿಸಿರ್ತೀವಲ್ವ ಅವ್ರನ್ನೆಲ್ಲರನ್ನೂ ಸಮಾಧಾನವಾಗಿ ಕೂತ್ಕೊಂಡು ಕೇಳಿ ವಿಚಾರಿಸಿರ್ತಾರಲ್ವ. ಅದರಿಂದ ನಾವೂ ಒಂದು ಸಮಾಧಾನವಾಗಿ ಒಂದು ಗೌರವ ಕೊಡಬೇಕಲ್ವ. ಅದಕ್ಕೋಸ್ಕರ ನಾವು ಒಂದು ಒಪ್ಪಿಗೆ ಪಡಬೇಕಾದ್ರೂ ಎಲ್ಲರೂ ಒಪ್ಪಿಗೆ ಪಡಬೇಕು. ಅಲ್ಲಿ ಕೂತಿರೋರೆಲ್ಲ ಒಪ್ಪಿಗೆ ಪಡಿಬೇಕು. ಅದರಿಂದ ಒಪ್ಪಿಗೆ ಕೇಳ್ಬೋದು. ಇದನ್ನು ಹೆಣ್ಣೋಡೋ ಶಾಸ್ತ್ರ ಅಂತ ಹೇಳ್ತಾರೆ. ಅದನ್ನೇ ನೀವು ಲವ್ ಮ್ಯಾರೇಜ್ ಮಾಡಿಕೊಂಡ್ರೆ ನೀವು ನೀವೇನು ಮಾತಾಡ್ಕೊತೀರ, ಇವತ್ತೇನು ಅಲ್ಲಿಗೆ ಬಾ, ಆ ಜಾಗಕ್ಕೆ ಬಾ ಅಂತ ಮೆಸೇಜ್ ಹಾಕೋದು, ಈ ಜಾಗಕ್ಕೆ ಬಾ ಅಂತ ಇವ್ರು ಮೆಸೇಜ್ ಹಾಕೋದು. ಸರಿ, ಅಲ್ಲೋದ್ರೆ ಹೋಟ್ಲಿಗೆ ಹೋಗೋದು, ಕಾಫಿ ಕುಡಿಯೋದು, ತಿಂಡಿ ತಿನ್ನೋದು, ಒಂದಷ್ಟು ಹರಟೆ ಹೊಡಿಯೋದು. ಸರಿ, ನಿನ್ನ ದಾರಿಗೆ ನಿಂದು, ನನ್ನ ದಾರಿಗೆ ನಂದು ಅಷ್ಟೇ ಅಂದ್ಕೊಂಡ್ಬಿಡ್ತಾರೆ. ಅದೇ ಒಂದು ವರ್ಷ 2 ವರ್ಷ 6 ತಿಂಗಳು 3 ತಿಂಗಳು ಇಬ್ಬರು ಜೊತೆಯಲ್ಲಿ ಓಡಾಡ್ತಾರೆ. ಆಮೇಲೆ ಇವ್ರಿಗೇನೋ ಇಷ್ಟ ಆಗಲಿಲ್ಲ, ಬ್ರೇಕಪ್ಪು. ಇಲ್ಲಿ ಹುಡುಗನೂ ಸನ್ಯಾಸಿ, ಅಲ್ಲಿ ಹುಡುಗಿನೂ ಸನ್ಯಾಸಿ. ನಾನು ಮದುವೆ ಆಗಲ್ಲ, ಈ ಹುಡುಗ ನಾನು ಮದುವೆ ಆಗಲ್ಲ. ಯಾಕೆ ಮದುವೆ ಆಗಲ್ಲ? ಲವ್ ಮಾಡಿದ್ದು ಲವ್ ಫೇಲ್ ಆಯಿತು. ಆ ಥರ ಸನ್ನಿವೇಶ ತಂದ್ಕೋಬೇಡ್ರಿ. ಯಾಕೆಂದರೆ ಇದು ಮುಂದಕ್ಕೆ ನಿಮ್ಮ ಮಕ್ಕಳ ಕಾಲಕ್ಕೆ, ಮೊಮ್ಮಕ್ಕಳ ಕಾಲಕ್ಕೂ ಇದು ಶಾಶ್ವತವಾಗಿ ನಿಂತೋಗುತ್ತೆ. ಇದು ಒಂದು ಸನ್ನಿವೇಶ
ಮನೆಯಲ್ಲಿ ದೊಡ್ಡೋರು ಇರ್ತಾರಲ್ವ, ದೊಡ್ಡೋರು ಹೇಳ್ತಾರಲ್ವ, ಮದುವೆ ಮಾಡಬೇಕು, ನಾವು ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀವಿ, ಗಂಡು ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರಲ್ವ. ಆವಾಗಲೇ ನೀವು ಮನೆಯಲ್ಲಿ ದೊಡ್ಡೋರಿಗೆ ಹೇಳಬೇಕು, ನಾನು ಇಂಥ ಹುಡುಗನ್ನ ಇಷ್ಟಪಡ್ತಾ ಇದ್ದೀನಿ, ಆ ಹುಡುಗ ಇಂಥ ಕೆಲಸದಲ್ಲಿದ್ದಾನೆ, ಈ ಥರ ಒಳ್ಳೆ ಹುಡುಗ, ಗುಣ ನಡತೆ ಎಲ್ಲ ಚೆನ್ನಾಗೈತೆ ಅಂತ ಹೇಳ್ಬೋದು. ಹುಡುಗನೂ ಅಷ್ಟೇ, ಹುಡುಗಿನೂ ಒಳ್ಳೆಯವಳು, ಹುಡುಗಿ ಚೆನ್ನಾಗವಳೆ, ಹುಡುಗಿ ಓದಿದ್ದಾಳೆ, ಕೆಲಸದಲ್ಲಿದ್ದಾಳೆ ಅಂತ ನಿಮ್ಗೇನು ಇಷ್ಟಪಟ್ಟು ನೀವು ಯಾವ ಇದಕ್ಕೆ ಇಷ್ಟಪಟ್ಟರೆ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೂ ಅಷ್ಟೇ, ಅವ್ರ ತಂದೆ ತಾಯಿಗೂ ಅಷ್ಟೇ ಹೇಳಿದ್ರೆ ಸರಿ, ಅವರು ಒಂದು ಸ್ವಲ್ಪ ಟ್ರೈ ಮಾಡ್ತಾರೆ. ಹುಡುಗ ಯಾವ ಥರ, ಹುಡುಗಿ ಯಾವ ಥರ ಅಂತ ಬೇರೆಯವ್ರನ್ನ ಬಿಟ್ಟು, ಮೂರನೇವ್ರನ್ನ ಬಿಟ್ಟು ಅದೆಲ್ಲ ಇದು ಮದುವೆ ಮಾಡ್ತಾವ್ರೆ ಅಂದರೆ ಮೂರನೇವ್ರು ಬಿಟ್ಟೇ ಇದೆಲ್ಲ ಪರೀಕ್ಷೆ ಮಾಡಿಸೋದು. ಅವರೇ ಡೈರೆಕ್ಟಾಗಿ ಹೋಗಿ ಯಾರೂ ಪರೀಕ್ಷೆ ಮಾಡಿಸಲ್ಲ. ಇದೆಲ್ಲ ಇಂಡೈರೆಕ್ಟಾಗೇ ಮಾಡೋದು. ಹುಡುಗ ಯಾವ ಥರ ಏನು, ಹುಡುಗಿ ಯಾವ ಥರ ಏನು ಅನ್ನೋದು. ಒಂದು ವಿಚಾರ ತಿಳ್ಕೊಳ್ರಿ, ಹುಡುಗಿ ರೂಪ ನೋಡಿ, ಬಟ್ಟೆ ಬರೆ ಹಾಕ್ಕೊಳೋದು ನೋಡಿ ಮೋಸ ಹೋಗಬಾರ್ದು. ಹುಡುಗಂದು ಅಷ್ಟೇ, ಅವನ ಮಾತು ಮೃದುವಾಗಿರ್ಬೋದು, ಆದರೆ ಅವನ ನಡವಳಿಕೆನೂ ಚೆನ್ನಾಗಿರ್ಬೇಕಲ್ವ. ಗುಣ, ನಡವಳಿಕೆ, ಸಂಸ್ಕಾರ ಎಲ್ಲ ಚೆನ್ನಾಗಿರ್ಬೇಕಲ್ವ. ಇದು ಗುಣ ನಡತೆ ಚೆನ್ನಾಗಿತ್ತು ಅಂದರೆ, ಒಂದು ಹೃದಯದಲ್ಲಿ ಒಳ್ಳೆಯ ಭಾವನೆ ಇತ್ತು ಅಂದರೆ ಹುಡುಗಿನ ಕೊಟ್ಟು ಮದುವೆ ಮಾಡ್ಬೋದು ಧಾರಾಳವಾಗಿ. ಹುಡುಗನೂ ಅಷ್ಟೇ, ಹುಡುಗಿ ಸಂಸ್ಕಾರವಂತಳಾದ್ಲಂದರೆ ನೀವು ಅಷ್ಟೇ ಹುಡುಗಿನ ಒಪ್ಕೊಂಡು ನೀವು ಮಾಡ್ಕೋಬೋದು. ಈ ಥರ ಎಲ್ಲ ಮುಂದೆ ಬರಬಾರ್ದು ಅನ್ನೋದನ್ನು ಇದನ್ನಕ್ಕೆ ನಾನು ಎಚ್ಚರಿಕೆ ಕೊಟ್ಟಿದ್ದು. ಸಂಸ್ಕಾರ ಕಲ್ತಿರಬೇಕು. ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ, ಮಕ್ಕಳನ್ನ ಚಿಕ್ಕದ್ರಿಂದನೇ ಯಾವ ಥರ ಸಂಸ್ಕಾರ ಕಲಿಸ್ಬೇಕು ಅಂತ. ಆ ಸಂಸ್ಕಾರ ಚಿಕ್ಕದ್ರಿಂದ ಬಂದಿದ್ದರೆ ದೊಡ್ಡವರಾದ್ಮೇಲೂ ಅದೇ ಸಂಸ್ಕಾರ ಉಳಿದಿರುತ್ತೆ. ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರೋದು ಇದೇ ಥರ, ನಾವು ಇದೇ ಥರ ನಡ್ಕೋಬೇಕು ಅನ್ನೋದೊಂದು ಸಂಸ್ಕಾರ ದೊಡ್ಡವರಾದ್ಮೇಲೂ ಬಂದಿರುತ್ತೆ. ಇದಿಷ್ಟೆಲ್ಲ ಹೇಳಿದ್ದೀನಿ, ನೀವೆಲ್ಲ ಇದನ್ನೆಲ್ಲ ಜ್ಞಾಪಕ ಇಟ್ಕೊಳ್ರಿ. ಹೆಣ್ಣು ನೋಡಿದ್ದಾದಮೇಲೆ ಜ್ಯೂಸ್ ಕೊಡ್ತಾರೆ, ಕಾಫಿ ಕೊಡ್ತಾರೆ, ಟೀ ಕೊಡ್ತಾರೆ, ಎಲ್ಲ ಕುಡ್ದಿದ್ದಾದಮೇಲೆ ಉಪ್ಪಿಟ್ಟು, ಕೇಸರಿಬಾತು ಅಲ್ವಾ, ಬಿಸ್ಕತ್ತು, ಚೌಚೌವು ಏನೋ ಒಂದು ಮನೆಗೆ ಏನು ರೆಡಿ ಮಾಡ್ಕೊಂಡಿರ್ತಾರೋ ಅದನ್ನು ಕೊಡ್ತಾರೆ. ನೀವು ಸಮಾಧಾನವಾಗಿ ಕೂತ್ಕೊಂಡು ಅದನ್ನು ನಮಗೆ ಬೇಡ ಅನ್ನೋಕ್ಕೆ ಹೋಗ್ಬಾರ್ದು. ಏನೋ ಸ್ವಲ್ಪನೇ ಕೊಟ್ಟಿರ್ತಾರೆ ಅವರೂ. ಅದರಿಂದ ನೀವು ತಿಂದ್ಬಿಟ್ಟು ನಮಗೆ ಸಮಾಧಾನ ಆದಮೇಲೆ, ನೀವು ಇಷ್ಟ ಇಲ್ಲ ಅಂತ ಹೇಳ್ಬೇಕಾದ್ರೂ ನಿಮ್ಮ ಮುಖ ಲಕ್ಷಣದಲ್ಲೇ ಗೊತ್ತಾಗುತ್ತೆ. ಆದ್ರೂ ನೀವು ಅಲ್ಲಿ ಹೇಳೋಕ್ಕೆ ಹೋಗಬಾರ್ದು. ನೀವು ಮನೆಗೆ ಬಂದು ಆಮೇಲೆ ಫೋನ್ ಮಾಡ್ಬೋದು. ಮುತ್ತೈದೆ ಬಂದಿರ್ತಾರೆ, ಅವ್ರಿಗೆ ಕುಂಕುಮ ಕೊಟ್ಟು, ಹೂವು ಕೊಟ್ಟು, ಒಂದು ತಾಂಬೂಲ ಏನಾದರೂ ಹಣ್ಣು ತಾಂಬೂಲ ಕೊಟ್ಟು, ದೊಡ್ಡವ್ರ ಕಾಲಿಗೆಲ್ಲ ನಮಸ್ಕಾರ ಮಾಡಿಸಿ, ಹುಡುಗಿ ಕೈಲೇ ಮಾಡಿಸ್ಬೇಕು ಇದೆಲ್ಲನೂ. ಏಕೆಂದರೆ ನೀವು ಹುಡುಗಿ ಕೈಲೇ ಇದೆಲ್ಲ ಮಾಡಿಸ್ತಾ ಇದ್ದರೆ ಇದನ್ನೆಲ್ಲ ಅವರು ಗಂಡಿನವರು ನೋಡ್ಕೊತಾ ಇರ್ತಾರೆ. ಹುಡುಗಿ ಯಾವ ಸಂಸ್ಕಾರ ಕಲ್ತಿದ್ದಾಳೆ ಅನ್ನೋದು ಅಷ್ಟು ಕೆಲಸದಲ್ಲೇ ನೋಡ್ಕೊತಾ ಇರ್ತಾರೆ. ಅದರಿಂದ ಇದನ್ನೆಲ್ಲ ನಿಮಗೆ ಹೇಳ್ತಾ ಇರೋದು ನಾನು. ಎಲ್ಲನೂ ಅವರು ಗಂಡನವರು ಎಲ್ಲ ಹೋಗ್ತಾರೆ, ತಾಂಬೂಲ ತೊಗೊಂಡು ಕುಂಕುಮ ಹಚ್ಕೊಂಡು ಬರ್ತೀವಿ, ಫೋನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವ್ರ ಫೋನ್ ಬರೋವರೆಗೂ ನೀವು ಕಾಯಬೇಕು. ನಿಮ್ಮ ಫೋನ್ ಹೋಗೋವರೆಗೂ ಅವರು ಕಾಯಬೇಕು. ಅದುವರೆಗೂ ನೀವು ಫೋನ್ ಮಾಡೋಕ್ಕೆ ಹೋಗಬೇಡ್ರಿ, ಅವರು ಫೋನ್ ಮಾಡೋಕ್ಕೆ ಹೋಗಬೇಡ್ರಿ. ಇಬ್ಬರೂ ಒಂದು ನಿರ್ಧಾರಕ್ಕೆ ಬಂದಮೇಲೆ ಫೋನ್ ಮಾಡಬೇಕು. ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿರಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ಉಪಯೋಗ ಆಗೋಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ.